ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಒಂದಾಯಿತು, ಬನ್ನಿ ಇವತ್ತು ಆಮ್, ಸ್ನೇಹದ ಕಡಲಲ್ಲಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ ಬನ್ನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪಲ್ಲವಿ ಕಾಲೇಜಿಂದ ಮನೆಗೆ ಬರ್ತಾ ಇರ್ತಾಳೆ. ಆವಾಗ ಅಟ್ಯಾಕ್ ಮಾಡಿರ್ತಾನೆ ಒಂದು ಮಾಜಿ ಗಂಡ. ಅದಕ್ಕೆ ತುಂಬ ಬೇಜಾರವಾಗಿ ಮನೆಗೆ ಬರ್ತಾಳೆ. ಆವಾಗ ಶಿವು ಕೇಳ್ತಾನೆ, ಏನಕ್ಕೆ ಪಲ್ಲವಿ ಅವರೇ ಬೇಜಾರಾಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಏನಿಲ್ಲ ಬಿಡಿ ಅಂತ. ಇಲ್ಲ, ಏನೋ ನಡೆದಿದೆ ಹೇಳಿ ಅಂತಾನೆ. ಏನು ನಡೆದಿಲ್ಲ ಬಿಡಿ ಅಂತಾಳೆ. ಇಲ್ಲ, ನೀವು ಇಷ್ಟೊಂದು ಬೇಜಾರಾಗಿರಲ್ಲ, ಆರಾಮಿರ್ತೀರ, ಏನೋ ನಡೆದಿದೆ ಅಂತಾನೆ. ಆವಾಗ ಹೇಳ್ತಾಳೆ, ಹೀಗೆ ಅಲ್ಲಿ ಬಂದುಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟ, ಹಿಂಗೆ ಬೇಜಾರಾಗೋಯ್ತು, ನನಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾಳೆ. ಆವಾಗ ಹೌದಾ, ಅವ್ನ ಬುದ್ಧಿ ಬಿಟ್ಟು ಬಾಳಲ್ವಲ್ಲ, ಅವ್ನ ಪಾಡಿಗೆ ಅವ್ನು ಇರಲ್ಲ, ಯಾವಾಗ ನೋಡಿದ್ರು ಏನಾರ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನಲ್ಲ ಅವನು ಅಂತ. ಅಷ್ಟೊತ್ತಿಗೆ ಅವನೇ ಬಂದುಬಿಡ್ತಾನೆ. ಬಂದುಬಿಟ್ಟು, ಏನು ಮಾಜಿ ಲವರ್ಸು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅಯ್ಯೋ ಫ್ರೆಂಡ್ಸು, ಹೆಂಗೋ ಏನು ಅಂತೇಳ್ಬಿಟ್ಟು ಅವ್ರ ಸುತ್ತ ತಿರುಗೋದು ನಗಾಡೋದು ಮಾಡ್ತಾಯಿರ್ತಾನೆ. ಇದು ಅವ್ರಿಗೆ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಆಗಿದ ತಕ್ಷಣವೇ ಅವ್ರೇನು ಮಾಡ್ತಾರೆ, ಶಿವ ಏನು ಮಾಡ್ತಾನೆ, ಹೋಗಿ ಕೊಳ್ಪಟ್ಟಿ ಹಿಡ್ಕೊತಾನೆ. ನಿಮ್ಮ ಮಾನ ಮರ್ಯಾದೆ ಇಲ್ವಾ, ಏನಕ್ಕೂ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿದ್ದೀಯಾ ನೀನು ಅಂತೇಳ್ಬಿಟ್ಟು. ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅದನ್ನು ಕೇಳೋಕ್ಕೆ ನೀನು ಯಾರೋ ಅಂತ ಕೇಳ್ತಾನೆ. ಅದಕ್ಕೆ ಯಾರು ಅಂತ ಕೇಳ್ತೀಯ ಅಂತ ಅವನು ಇಬ್ಬರೂ ಕುಸ್ತಿಗೆ ಬಿದ್ದೇ ಬಿಡ್ತಾರೆ. ಕುಸ್ತಿ ಅಂದರೆ ಚೆನ್ನಾಗೇ ಕುಸ್ತಿನೇ ಬಿದ್ದುಬಿಡ್ತಾರೆ, ಜಗಳನೇ ಆಡಿಬಿಡ್ತಾರೆ. ಈ ಜಗಳ ಆಡೋ ಟೈಮಿಗೆ ಪಲ್ಲವಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾಳೆ, ಆದರೆ ಬಿಡ್ಸೋಕ್ಕೆ ಆಗೋದೇ ಇಲ್ಲ. ಇವರಿಬ್ಬರು ಗಂಡಸರು ತುಂಬ ಪವರ್ಫುಲ್ಲಾಗಿ ಜಗಳ ಆಡುವಾಗ ಏನು ಮಾಡೋಕ್ಕಾಗುತ್ತೆ, ಒಬ್ಬರು ಲೇಡಿ ಬಿಡಿಸೋದು ಕಷ್ಟನೇ. ಅಜ್ಜಿ ಆ ಕಡೆ ಮರೇಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ ಇದನ್ನೆಲ್ಲ. ಅಜ್ಜಿಗೆ ಫಸ್ಟೇ ಲ್ಯಾಪ್ಟಾಪ್ ಇಸ್ಕೊಂಡು ನೋಡಿಬಿಟ್ಟಿದೆ, ಇವರು ಮದುವೆ ಆಗಿದ್ದು, ಇವಳು ಶಿವ ತಾಳಿ ಕಟ್ಟಿದ್ದು ಇವಳಿಗೆ, ಮತ್ತು ತಾಳಿ ಕಟ್ಟಿ ನನ್ನ ಆಸೆ ಕೊನೆ ಆಸೆ ಅಂತ ಅವಳು ಹೇಳಿದ್ದು, ಇವನು ತಾಳಿ ಕಟ್ಟಿದ್ದು, ಇದೆಲ್ಲನೂ ನೋಡಿಬಿಟ್ಟಿದೆ ಅಜ್ಜಿ. ನೋಡಿಬಿಟ್ಟು ನನಗೂ ಕೂಡ ಮುಚ್ಚಿಟ್ಟಿದ್ದಾರಲ್ಲ ಇವರು, ಸ್ನೇಹಿತರು ಅಂದ್ಕೊಂಡು ಮದುವೆ ಆಗಿದ್ದಾರಲ್ಲ ಅಂತೇಳ್ಬಿಟ್ಟು ಹೀಗೆ ಅಜ್ಜಿ ಈ ಥರ ಥಿಂಕಿಂಗ್ ಮಾಡ್ತಾ ಇರುತ್ತೆ. ಅಷ್ಟೊತ್ತಿಗೆ ಇವಳು ಬರ್ತಾಳೆ ಪಲ್ಲವಿ. ಬಂದ ತಕ್ಷಣವೇ ಆಮೇಲೆ ಇದು ಒಳಗಡೆ ಇರುತ್ತೆ ಅಜ್ಜಿ. ಅಷ್ಟೊತ್ತಿಗೆ ಇವರಿಬ್ಬರು ಕುಸ್ತಿಗೆ ಬೀಳ್ತಾರೆ, ಅವಳು ಬಿಡ್ಸೋಕ್ಕೆ ಹೋಗ್ತಾಳೆ. ಹೀಗೆ ಕುಸ್ತಿಯಿಂದ ಬಿಡಿಸೋ ಹೊತ್ತಿಗೆ ಸುಮಾರು ಒಂದು 5 ನಿಮಿಷ ಆಗಿಬಿಡುತ್ತೆ. ಆವಾಗ ಅಜ್ಜಿ ಏನು ಮಾಡುತ್ತೆ, ಮರೇಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ ಇದನ್ನೆಲ್ಲ. ಆಮೇಲೆ ಲೆಟ್ರು ಬಂದಿರುತ್ತೆ, ಆ ಲೆಟ್ರನ್ನ ಓದ್ಬಿಟ್ಟು, ಏನು ಪಲ್ಲವಿ, ನನಗೆ ಗೊತ್ತಿಲ್ದಂಗೆ ಮದುವೆ ಕೂಡ ಮಾಡ್ಕೊಬಿಟ್ಟಿದ್ದೀರಿ ಅಂತ. ಆವಾಗ ಇವಳು ದಿಗ್ಭ್ರಮೆ ಆಗಿಬಿಡುತ್ತೆ. ಅಯ್ಯೋ, ಅಜ್ಜಿಗೆ ಹೆಂಗೆ ಗೊತ್ತಾಯಿತು ಈ ವಿಷಯ ಅಂತೇಳ್ಬಿಟ್ಟು ಮಾತೇ ಬರಲ್ಲ, ಆ ಥರ ಆಗಿಬಿಡ್ತಾಳೆ. ಆಮೇಲೆ ನನಗೆ ಹೇಳಲೇ ಇಲ್ವಲ್ಲ ಇದು ಈ ವಿಷಯನ, ನನಗೆ ಹೇಳ್ಬಾರ್ದಾ, ನನಗೆ ಗೊತ್ತೇ ಇಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳಿದಾಗ ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ತಬ್ಬಿಬ್ಬಾಗ್ಬಿಡ್ತಾಳೆ ಪಲ್ಲವಿ. ತಬ್ಬಿಬ್ಬಾಗಿ ಆ ಲೆಟ್ರನ್ನ ಅದೇನು ಅಂತ ಓದ್ತಾ ಇರ್ತಾಳೆ. ಆವಾಗ ಅಜ್ಜಿ ಬಂದು ಹಿಂಗೆ ಕೇಳಿದಾಗ ಏನು ಹೇಳಬೇಕು ಅಂತಲೇ ಅವಳಿಗೆ ತಲೆಗೆ ಹೋಗಲ್ಲ ಪಾಪ. ಆ ಥರ ಒಂಥರ ಅಲ್ಲೇ ಇದಾಗ್ಬಿಡ್ತಾಳೆ. ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂದ್ಕೊಂಡಿದ್ದೆ, ಹೆಂಗೆ ಗೊತ್ತಾಯಿತು ಅಜ್ಜಿಗೆ ಅನ್ನೋದು ಇವಳು ಡೌಟು. ಆದರೆ ಅಜ್ಜಿ ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿ ಅದನ್ನು ತಿಳ್ಕೊಂಡಿದ್ದು ಅಜ್ಜಿ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಅದನ್ನು ವೀಡಿಯೋ ಮಾಡಿ ಯಾರು ಅಲ್ಲಿ ಲ್ಯಾಪ್ಟಾಪಿಗೆ ಫ್ರೆಂಡವರಿಗೆ ಹಾಕಿ ಇಟ್ಟಿದ್ರೋ ಏನು ಕಥೆನೋ ಅದು ಗೊತ್ತಿಲ್ಲ. ಸೊ ಆ ಥರ ಮಾಡಿರೋದ್ರಿಂದ ಅಜ್ಜಿಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಹಿಂಗೆ ಬೇರೆಯವರು ಓಪನ್ ಮಾಡಿದಾಗ ಎಲ್ಲರಿಗೂ ಆ ವಿಷಯ ಗೊತ್ತಾಗುತ್ತೆ. ಹೌದು, ಇದನ್ನು ಪಲ್ಲವಿ ತಂಗಿನೇ ಈ ಥರ ಮಾಡಿಸ್ತಿದ್ದಾಳೆ ಅಂತ, ಅವಳಿಂದನೇ ಇವೆಲ್ಲ ಇವನು ಬಂದು ಅಡ್ಡಗಟ್ಟೋದು ಈ ಥರ ಎಲ್ಲ ಹೇಳ್ಕೊಟ್ಟು ಅವಳೇ ಮಾಡಿಸ್ತಾವಳೆ ಅಂತ ಇವರೆಲ್ಲ ಅನುಮಾನ ತಿಳ್ಕೊಂಡಿದ್ದಾರೆ. ಆದರೆ ಅಲ್ಲಾಗ್ತಿರೋದೇ ಬೇರೆ, ಇವ್ರು ಹೇಳ್ತಿರೋದೇ ಬೇರೆ. ಅವಳು ಕೂಡ ಸೇಡ್ ತೀರಿಸ್ಕೊಳ್ಳೋಕ್ಕೆ ಓಡಾಡ್ತಿದ್ದಾಳೆ. ಅವಳನ್ನು ಪಲ್ಲವಿನ ಲವ್ ಮಾಡಿ ಮತ್ತೆ ಬಂದು ನನ್ನನ್ನು ಹೆಸರು ಬದಲಾಯಿಸ್ಕೊಂಡು ಈ ಥರ ಮಾಡಿದಾನಲ್ಲ ಅಂತೇಳ್ಬಿಟ್ಟು ಸಖತ್ತು ಕೋಪ ಇರುತ್ತೆ ಅವಳಿಗೆ ಸಖತ್ತು ಕೋಪ ಬಂದು ಅವಳು ಸೇಡ್ ತೀರಿಸ್ಕೊಳ್ಳೋಕೆ ಓಡಾಡ್ತಿರ್ತಾಳೆ, ಇವನ್ನೇ ಮದುವೆ ಆಗ್ತೀನಿ ಅಂತ. ಈ ಕಡೆ ಇವಳು ಸುಳ್ಳು ಹೇಳಿರೋದ್ರಿಂದ ಇವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅಜ್ಜಿ ಕೇಳಿದಾಗ ಸುಮ್ಮನೆ ನೋಡ್ತಾ ನಿಂತ್ಕೊಬಿಡ್ತಾಳೆ, ಮಾತೇ ಬರಲ್ಲ, ಆ ಥರ ನಿಂತ್ಕೊಂಡ್ಬಿಡ್ತಾಳೆ. ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಆದರೆ ಕತ್ತಲ್ಲಿ ತಾಳಿ ಇಲ್ಲ, ಹೌದು, ತಾಳಿ ಕಟ್ಟಿದ್ದಂತೂ ನಿಜ, ಆದರೆ ಏನಾಯಿತು ತಾಳಿ ಅದು ಗೊತ್ತಿಲ್ಲ.
ಪಲ್ಲವಿದು ಈ ಕತೆ. ಗಂಡ ಅವನು ಅಲ್ಲಿ ಹಿರಿಗಂಡನೂ ಅಲ್ಲೇ ಇದ್ದಾನೆ, ಮತ್ತು ಇವಾಗ ಮದುವೆ ಆಗಿರೋ ಗಂಡನೂ ಶಿವನು ಅಲ್ಲೇ ಇದ್ದಾನೆ. ಅಜ್ಜಿ ವ್ಯಂಗ್ಯವಾಗಿ ನಗುತ್ತೆ. ಇದೆಲ್ಲ ಪಲ್ಲವಿ ಎಷ್ಟು ಜಾಣೆಯಿಂದ ಮಾಡ್ಕೊಂಡಿದೀಯಾ ಈ ಕೆಲಸನೆಲ್ಲ ಅಂತೇಳ್ಬಿಟ್ಟು ಅಜ್ಜಿ ವ್ಯಂಗ್ಯವಾಗಿ ನಗ್ತಾ ಇರುತ್ತೆ. ಆದರೆ ಪಲ್ಲವಿ ಏನೂ ಮಾತಾಡಲ್ಲ, ಸುಮ್ಮನಾಗಿದ್ದಾಳೆ. ಮುಂದೆ ಯಾವ ಥರ ಬರುತ್ತೆ ಈ ಸ್ಟೋರಿ ಮುಂದಿನ ಎಪಿಸೋಡಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಅಜ್ಜಿನೇ ಬಾಯ್ಬಿಟ್ಟು ಹೇಳ್ತಾಳೋ ಅಥವಾ ಪಲ್ಲವಿನೇ ಬಾಯ್ಬಿಟ್ಟು ಹೇಳ್ತಾಳೋ, ವಿಷಯ ಶಿವನೇ ಹೇಳ್ತಾನೋ, ಯಾವ ಕಡೆಯಿಂದ ಈ ವಿಷಯ ಗೊತ್ತಾಗುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.